ಬದಲಾವಣೆ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ವಿಚಾರಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸ್ವಪಕ್ಷದವರಿಗೆಲ್ಲರೂ ಕೂಡ ಒಂದೊಂದು ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಈಗ ಇದಕ್ಕೆ ಅದೃಷ್ಟ ಒಲಿದು ಬಂದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸುಭದ್ರವಾಗಿದೆ. ಈಗ ಡಿಕೆಶಿ ನಡೆ ಬಗ್ಗೆ ಹೆಚ್ಚಿನ ವಿಚಾರ ನಂಗೆ ಗೊತ್ತಿಲ್ಲ. ಆ ರಾಜಕೀಯದ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಮಾತೂ ಆಡಿಲ್ಲ. ಅದೃಷ್ಟ ಬಂದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಜಿಟಿಡಿ ಹೇಳಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದೃಷ್ಟ ಒಲಿದು ಬಂದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಹಿಂಗ್ ಹೇಳಿದ್ರು ಅಂದ್ರೆ ಡಿಕೆಶಿ ಸಿಎಂ ಆಗ್ಲಿ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೋ ಅಥವಾ ಆಗ್ತಾರೆ ಅನ್ನುವಂತ ವಿಚಾರವನ್ನ ಹೇಳಕ್ ಹೊರಟಿದ್ದಾರೋ ಸಹಜವಾಗಿ ಈ ಪ್ರಶ್ನೆ ಇದೆ. ಕಾಂಗ್ರೆಸ್ನವರಂತೂ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಜಿಟಿ ದೇವೇಗೌಡ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ನಂಗೂ ಅಧಿಕಾರದ ಆಸೆ ಇದೆ ಅಂತ ಹೇಳಿದ್ರು ಬರ್ತಾ ಬರ್ತಾ ಸ್ವಲ್ಪ ಸೋಲ್ತಾ ಇದ್ದಾರೆ. ಅಂದ್ರೆ ನಾವು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೇನು ಮಾತಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂಗಿತ್ತು. ಆದ್ರೆ ಅವರ ಆಪ್ತರು ಅವರನ್ನ ಸಿಎಂ ಮಾಡ್ಬೇಕು ಅಂತ ಪಣ ತೊಡೋದು ಬೇರೆ. ಜಿಟಿ ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಿದೆಯಲ್ಲ, ಇಲ್ಲ ಅದೃಷ್ಟ ಇದ್ದಾಗ ಸಿಎಂ ಆಗ್ತಾರೆ ಅಂತ ಹೇಳಿದ್ದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು. ನನ್ನ ನಾದ್ನಿ ಅಳಿಯ ಒಂದು ಇರಿಗೇಷನಲ್ಲಿ ಎಡಬ್ಬಲಿ ಆಗಿದ್ದಾನೆ, ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ಟರೆ ಅವ್ರದ್ದು ಯಾವುದೇ ವಿಚಾರಗಳನ್ನು ಇವತ್ತು ಕೂಡ ಮಾತಾಡಿಲ್ಲ. ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಅದು ಯಾವುದು ಕೂಡ ನೋಡಿಲ್ಲ. ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನಾನು ಆಲೋಚನೆ ಕೂಡ ಮಾಡಿಲ್ಲ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು. ನನ್ನ ನಾದ್ನಿ ಅಳಿಯ ಒಂದು ಇರಿಗೇಷನಲ್ಲಿ ಎಡಬ್ಬಲಿ ಆಗಿದ್ದಾನೆ, ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ಟರೆ ಅವ್ರದ್ದು ಯಾವುದೇ ವಿಚಾರಗಳನ್ನು ಇವತ್ತು ಕೂಡ ಮಾತಾಡಿಲ್ಲ. ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಅದು ಯಾವುದು ಕೂಡ ನೋಡಿಲ್ಲ. ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ತಾರೆ ಅನ್ನುವಂತ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಈ ಪ್ರತಿಕ್ರಿಯೆ ಕೊಟ್ಟಿರೋದು. ಅವರು ಬಿಜೆಪಿಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗಟ್ಟಿಯಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಡಿಕೆಶಿ ಡಿಸಿಎಂ ಆಗಿದ್ದಾರೆ. ಹೀಗಿದ್ದು ಅವರು ಯಾವ ಹೆಜ್ಜೆ ಇಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರ ಪತನ ಆಗ್ಬಿಡುತ್ತೆ, ಯುಗಾದಿ ಹಬ್ಬದ ನಂತರ ಆಗ್ಬಿಡುತ್ತೆ, ಬಜೆಟ್ ಅಧಿವೇಶನ ಮುಗಿದ ನಂತರ ಆಗತ್ತೆ, ಈ ತರದೆಲ್ಲ ವಿಚಾರಗಳನ್ನ ವಿರೋಧ ಪಕ್ಷದವ್ರು ಹೇಳ್ತಾ ಬರ್ತಾ ಇದ್ರು. ಒಂದಷ್ಟು ಗೊಂದಲಗಳಿದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಗದ್ದಲ ಅನ್ನೋದಿದೆ, ಹೊಂದಾಣಿಕೆ ಅನ್ನೋದಿಲ್ಲ. ಹಾಗಾಗಿ ಈ ಸರ್ಕಾರ ಸುಭದ್ರವಾಗಿ 5 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಲ್ಲ ಅಂತ ವಿಪಕ್ಷದವ್ರು ಹೇಳ್ತಿದ್ರು. ಆದ್ರೆ ಜಿಟಿ ದೇವೇಗೌಡರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ.
ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಡಿಕೆಶಿ ಅವರು ಡಿಸಿಎಂ ಆಗಿದ್ದಾರೆ. ಹೀಗಿದ್ದು ಕೂಡ ಅವ್ರಿಗೆ ಯಾವ ಹೆಜ್ಜೆ ಇಡ್ತಾರೋ ನಂಗೆ ಗೊತ್ತಿಲ್ಲ. ಅವರ ನೆಕ್ಸ್ಟ್ ಮೂವ್ ಏನಾಗಿರುತ್ತೋ ಗೊತ್ತಿಲ್ಲ ಅಂತ ಹೇಳೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿರುತ್ತೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಜಿಟಿ ದೇವೇಗೌಡರು ಇತ್ತೀಚೆಗೆ ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ಸೊ ಅದರ ಬೆನ್ನಲ್ಲೇ ಈ ಸ್ಟೇಟ್ಮೆಂಟ್ ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಚರ್ಚೆ ನಡೀತಾ ಇದೆ, ಕುರ್ಚಿ ಚರ್ಚೆ ನಡೀತಾ ಇದೆ, ತುಂಬಾ ನಡೀತಿದಾಗ ಅವ್ರು ಹೇಳ್ತಾರೆ ನನಗೆ ನಾನೇ ಹೀರೋ, ನಾನೇನು ಯಾರನ್ನೂ ಹೇಳ್ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿ ತುಂಬಾ ಚರ್ಚೆ ನಡೀತಾ ಇರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಹಿಂದುತ್ವದ ನಡೆ ಏನಿದೆ ಅದು ಕಾಂಗ್ರೆಸ್ ಹೋಗುತ್ತಾ ಅಂತ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವ್ರೇನು ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನಾನು ಆಲೋಚನೆ ಕೂಡ ಮಾಡಿಲ್ಲ. ನಾನು ಏನು ಹೇಳಿದೆ ಅವತ್ತೇ, ಬಹಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ. ನಾನು ಆವತ್ತೇ ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲಿ ಒಂದು ಬಾರಿ, ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ 96ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ, 96ರಲ್ಲಿ ಆಗ್ತಾರೆ ಅಂತೇಳಿ MLAಗಳೆಲ್ಲ ಸೈನ್ ಹಾಕ್ಕೊಟ್ಟಿದ್ದು. ಆವತ್ತಾಗಲಿಲ್ಲ. 2004ರಲ್ಲಿ ಆಯ್ತಾರೆ ಅಂದರು. ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ. ಧರ್ಮಸಿಂಗ್ ಆದರು, ಇವರು ಉಪಮುಖ್ಯಮಂತ್ರಿ ಆದರು. ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾವತ್ತು ಅದೃಷ್ಟ ಒಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಚರ್ಚೆ ನಡೀತಾ ಇದೆ, ಕುರ್ಚಿ ಚರ್ಚೆ ನಡೀತಾ ಇದೆ.